ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ನಾನು ಮೊನ್ನೆ ಕುಮಾರಸ್ವಾಮಿ ನಾಟಕ ಮಂಡಳಿ ಅಂತ ಕರೆದಿದ್ದೆ. ಆದರೆ ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಕುಮಾರಣ್ಣನ ಆ್ಯಕ್ಟಿಂಗ್ ನೋಡಿ ನಾನು ಮೊನ್ನೆ ಯಾವುದೋ ಹಳ್ಳಿಯಲ್ಲಿ ನಾಟಕ ಆಡ್ತಾರೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಕುಮಾರಣ್ಣಂದು ಆಸ್ಕರ್ ಆ್ಯಕ್ಟಿಂಗು, ಆಸ್ಕರ್ಗೆ ಟ್ರೈ ಮಾಡ್ತಿದ್ದಾರೆ ಕುಮಾರಣ್ಣ ಅವರೇ 1995 ದೇವೇಗೌಡ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಸರ್ 1994 ಮತ್ತು 1996 ಮಧ್ಯೆ ದೇವೇಗೌಡ ಸಾಹೇಬರು 1 ವರ್ಷ 6 ತಿಂಗಳು CM ಆಗಿದ್ದಾಗ ನೈಸ್ ರೋಡ್ಗೆ ಅಪ್ರೂವ್ ಕೊಟ್ಟಿದ್ದೆ ಅವರು. ಎರಡನೇದು ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಿಡದಿ ಟೌನ್ಶಿಪ್ಗೆ ಶಿಫಾರಸು ಮಾಡಿದ್ದೆ ಅವರು. ಇವತ್ತು ಕುಮಾರಣ್ಣನ ಬಾಯಲ್ಲೇ ಫ್ರೀಡಮ್ ಪಾರ್ಕಲ್ಲಿ ಅವ್ರ ಬಾಯಲ್ಲೇ ಹೇಳಿದ್ದಾರೆ. ಕುಮಾರಣ್ಣ ನೈಸ್ ರೋಡ್ಗೆ ಪರ್ಮಿಷನ್ ಕೊಟ್ಟಿದ್ದು ಗೌರವಾನ್ವಿತ ದೇವೇಗೌಡ ಸಾಹೇಬರು, ಬಿಡದಿಗೆ ಶಿಫಾರಸು ಮಾಡಿದ್ದು ನೀವು. ಶಿಫಾರಸು ಮಾಡುವಾಗ ಬಿಡದಿ ರೈತರ ಬಗ್ಗೆ ಕಾಳಜಿ ಇರಲಿಲ್ವ ಕುಮಾರಣ್ಣ? ನಾನು ನಾಟಕ ಮಂಡಳಿ ಅಂತ ಕರೆದು ತಪ್ಪು ಮಾಡಿದೆ. ಯಾಕೆ ಅಂದರೆ ನಿಮ್ಮದು ಆಸ್ಕರ್ ಆ್ಯಕ್ಟಿಂಗು ಒಂದು ರೇಂಜ್ ಆಸ್ಕರು. ಇನ್ನೊಂದು 2-3 ಸಲ ಇದೇ ಆ್ಯಕ್ಟಿಂಗ್ ಮಾಡಿದ್ರೆ ಆಸ್ಕರ್ ಅವ್ರಿಗೆ ಜ್ವರ ಬರುತ್ತೆ ನಿಮ್ಮ ಆ್ಯಕ್ಟಿಂಗ್ ನೋಡಿ. ಬಿಡದಿ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ರೆ ಯಾಕೆ ನೀವು ಶಿಫಾರಸು ಮಾಡಿದ್ರಿ? ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ, ನೈಸ್ ರೋಡ್ ಬಗ್ಗೆ ಕ್ರಮ ತಗೋಬೇಕಾಗಿತ್ತು. ಆವಾಗ ಯಾಕೆ ಸುಮ್ಮನೆ ಇದ್ರಿ? ಇವಾಗ ಯಾಕೆ DK ಸಾಹೇಬ್ರನ್ನ ಅಪೋಸ್ ಮಾಡ್ತೀರಾ? ಮತ್ತೆ ತಾವು ಸ್ಪೀಚಲ್ಲಿ ಮಾತಾಡುವಾಗ DK ಸಾಹೇಬ್ರ ತಂದೆ ಕೆಂಪೇಗೌಡರ ಹೆಸರನ್ನ ಹೇಳಕ್ಕೆ ತಂದಿದ್ದೀರಾ. ಕೆಂಪೇಗೌಡರು DK ಸಾಹೇಬ್ರಿಗೆ ಇದೇನಾ ಹೇಳ್ಕೊಟ್ಟಿದ್ದು ಅಂತ ಮಾತಾಡಿದ್ದೀರಾ. ಕುಮಾರಣ್ಣ, ನೀವು DK ಸಾಹೇಬ್ರ ಜೊತೆ ಫೈಟ್ ಮಾಡ್ತಿದ್ದೀರಾ, ಅವ್ರ ಕುಟುಂಬನ ಯಾಕೆ ಹೇಳ್ತಾ ಇರ್ತೀರಾ? ಇವತ್ತು ಯಾಕೆ ಒಕ್ಕಲಿಗರ ಪರಮೋಚ್ಚ ನಾಯಕ ಅನ್ನೋ ಟೈಟ್ಲನ್ನ ನಿಮ್ಮ ಮನೆ ಅಂಗಳದಿಂದ ಪದ್ಮನಾಭ ನಗರದಿಂದ ಸದಾಶಿವನಗರಕ್ಕೆ ಬಂತು ಅಂತ ಬೇಜಾರ? ನಮ್ಮ DK ಸಾಹೇಬ್ರು ಒಳ್ಳೆ ಮನಸ್ಸು ಇದ್ದಿದ್ದಕ್ಕೆ ಅಣ್ಣ, ನಿಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಆದಾಗ ಎಸ್ ಕುಮಾರಣ್ಣ ನಮ್ಮ ಅಣ್ಣ ನನ್ನ ತಮ್ಮ ಅನ್ನೋ ಭಾವನೆಯಿಂದ ಬಂದು ಗೌರವ ಕೊಟ್ಟಿದ್ದು. ನೀನು ಯಾಕೆ ಅವ್ರ ತಂದೆ ಕೆಂಪೇಗೌಡರ ಹೆಸರು ಹೇಳ್ತಾ ಇರ್ತೀಯಾ? ನೀವೇನು ಹೇಳಿದ್ರಿ? ಕೆಂಪೇಗೌಡರು ಇದನ್ನು ಹೇಳ್ಕೊಟ್ಟಿದ್ದು DK ಸಾಹೇಬ್ರಿಗೆ ಅಂದ್ರಿ. ಅದು ಪರ್ಸ್ನಲ್ ವಿಚಾರ ಮಾತಾಡಬಾರ್ದು ಕುಮಾರಣ್ಣ. ನೀವು ದೊಡ್ಡವರಿದ್ದೀರಾ, ಯಾಕೆಂದರೆ ನಿಮಗೆ ಅಷ್ಟು ದೊಡ್ಡವರಾದರೂ ನಿಮ್ಗೆ ಇನ್ನೂ ಹಿರಿತನ ಬರಲಿಲ್ವ ಅನ್ನೋದೇ ಬೇಜಾರು. ನಿಮ್ಮ ವಾಚ್ ಬಗ್ಗೆ ಮಾತಾಡಿದ್ರೆ ಚಪ್ಪಲಿ ಬಿಸಾಕಿಸ್ತೀರಾ, ನಿಮ್ಮ ಬಗ್ಗೆ ಮಾತಾಡಿದ್ರೆ ವೈಯಕ್ತಿಕ ತಂಟೆಗೆ ಬರ್ತೀರಾ. ನಾನು ಮತ್ತೊಮ್ಮೆ ಕುಮಾರಣ್ಣಗೆ ಹೇಳ್ತೀನಿ, ರಾಜ್ಯದ ರೈತರಿಗೆ ಹೇಳ್ತೀನಿ, ಕುಮಾರಣ್ಣ ನಾಟಕ ಮಾಡ್ತಿದ್ದಾರೆ, ಆಸ್ಕರ್ ಮಟ್ಟದ ನಾಟಕ. ಕುಮಾರಣ್ಣನೇ ಶಿಫಾರಸು ಮಾಡಿದ್ದು ಬಿಡದಿ ಟೌನ್ಶಿಪ್ಗೆ. ಅವ್ರು ಶಿಫಾರಸು ಮಾಡಲಿಲ್ಲ ಅಂದರೆ ನಮ್ಮ ಸರ್ಕಾರಕ್ಕೆ ಏನಿರೋದು? ನಮ್ಮ ಸರ್ಕಾರದ ಅದರ ಅವಶ್ಯಕತೆ ಅನಿವಾರ್ಯತೆ ಏನಿರೋದು? ಇದು ಬಿಡದಿ ಟೌನ್ಶಿಪ್ ವಿಚಾರ.